ಅಪ್ಪ ನೋಡು ಅಮ್ಮಂಗೆ ಏನಾಗ್ತಿದೆ. ಕಣ್ಣು ಮುಚ್ಚಿದ್ರು ನೆಮ್ಮದಿ ಸಿಗ್ತಾ ಇಲ್ಲ, ಒದ್ದಾಡ್ತಿದ್ದಾಳೆ. 25 ವರ್ಷಗಳ ಸಿಟ್ಟು ನೋವು ಎಲ್ಲ ಒಂದೇ ಸಾರಿ ಹೊರಗೆ ಬಂದಿದೆಯಮ್ಮ. ಅವಳ ಮನಸ್ಸಿಗೆ ನೆಮ್ಮದಿನೇ ಇಲ್ದ ಹಾಗಾಗಿದೆ. ಅದಕ್ಕೆ ಡಾಕ್ಟ್ರ್ ಯಾವ ಮಾತ್ರೆ ಕೊಟ್ಟರು ಅದು ಕೆಲಸ ಮಾಡ್ತಾ ಇಲ್ಲ. ಸರ್, ಬಾಸು, ನನಗೆ ಒಂದು ಮಾತು ಹೇಳಬೇಕು ಅನಿಸ್ತದೆ. ಏನು ದುರ್ಗಾ? ಈ ಸಮಯದಲ್ಲಿ ಅವ್ರಿಗೆ ಮಾತ್ರೆ ಇಂಜೆಕ್ಷನ್ಸ್ಗಿಂತ ಮನಸ್ಸಿಗೆ ಸಾಂತ್ವನ ಬೇಕು ಅನಿಸುತ್ತೆ. ಅವ್ರಿಗೆ ಯಾವುದಾದ್ರೂ ಇಷ್ಟವಾಗಿರೋ ಹಾಡು ಅಥವಾ ಅವ್ರ ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ಹಾಡು ಹಾಡಿದ್ರೆ ಅವರಿಗೆ ಸಮಾಧಾನ ಸಿಗುತ್ತೆ ಅನಿಸುತ್ತೆ. ಹಾಡು ನಿಜ ದುರ್ಗಾ. ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ಮಲಗಿಸೋದಕ್ಕೆ ಅಮ್ಮ ಲಾಲಿ ಹಾಡು ಹಾಡ್ತಾಯಿದ್ರು. ಇವಾಗ ಅವ್ರನ್ನ ಮಲಗಿಸೋದಕ್ಕೆ ನಾನು ಹಾಡ್ತೀನಿ. ನಾನಿವಾಗ ಅಮ್ಮಂಗೋಸ್ಕರ ಹಾಡ್ತೀನಿ. ಅವ್ರಿಗೆ ನಿದ್ದೆ ಬಂದರೂ ಬರಬಹುದು. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರು ಬರೆಸಲ, ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ, ಕೂಸು ಮರಿ ಮಾಡಿ ಎತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ, ಚಂದ ಮಾಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೋಟಿಲ, ನನ್ನೆಲ್ಲ ನೋವ ಕಂಡು ಕಾರ್ಮುಡವು ಕಣ್ಣೀರು ಸುರಿಸಿದ, ಆರಾರಿರಾರೋ ರಾರೋ ರಾರೋ ಆರಾರಿರಾರೋ, ಆರಾರಿರಾರೋ ರಾರೋ ರಾರೋ ಆರಾರಿರಾರೋ. ನೋಡಿದ್ರ ಬಾಸು, ಕೊನೆಗೂ ಎಷ್ಟು ನೆಮ್ಮದಿಯಾಗಿ ಅವ್ರು ಮಲ್ಕೊಂಡಿದ್ದಾರೆ ಅಂತ. ಮಗನ್ ಧ್ವನಿಗಿಂತ ದೊಡ್ಡ ಮದ್ದು ತಾಯಿಗೆ ಇಡೀ ಪ್ರಪಂಚದಲ್ಲೇ ಯಾವುದೂ ಇಲ್ಲ ಅನ್ಸುತ್ತೆ. ಹೌದು ಶರತ್, ನಿನ್ನ ಧ್ವನಿ ಅವಳಿಗೆ ಜನ್ಮ ಜನ್ಮಾಂತರದ ನೆಮ್ಮದಿ ಕೊಟ್ಟಿದೆ. ಇನ್ನು ಮುಂದೆ ಅವಳಿಗೆ ಯಾವ ಆಪತ್ತೂ ಬರಲ್ಲ. ಅಯ್ಯೋ ಪಾಪ. ಅಂತ ನಾನು ನಿನಗೆ ಖಂಡಿತ ಹೇಳಲ್ಲ ಮಾಡ್ಬೇಕಾ. ನಾನೇನಾದ್ರೂ ನಿನಗೆ ಪಾಪ ಅಂತ ಹೇಳ್ಬಿಟ್ರೆ ಆ ಪಾಪನೇ ಬಂದು ನನಗೆ ಸುತ್ಕೊಳತ್ತೆ. ನನ್ನ ತಂಗಿ ದುರ್ಗಾ ಚಿಕ್ಕವಳಿದ್ದಾಗ ಕೆಟ್ಟವ್ರಿಗೆ ಶಿಕ್ಷೆ ಆದಾಗ ಒಂದು ಮಾತು ಹೇಳ್ತಾ ಇದ್ಲು. ಅದನ್ನ ನಾನು ನಿನಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋಬೇಕು. ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನಾನಗಬೇಕು, ನೀನಳಬೇಕು.